ಇನ್ನು ಟಿಪ್ಪು ಜಯಂತಿ ಆಚರಣೆಯ ಹೇಳಿಕೆಗೆ ಸಿಟಿ ರವಿ ಕೆಂಡಕಾರಿದ್ದಾರೆ. ಹಿಂದೂಗಳಿಗೆ ಅನ್ಯಾಯ ಮಾಡಿದ ಟಿಪ್ಪು ಮೇಲೆ ಪ್ರೀತಿ ಇವರುಗಳಿಗೆ. ಮತಾಂಧ ಟಿಪ್ಪು ಒಬ್ಬ, ಆತನ ಜಯಂತಿ ಮಾಡಕ್ ಹೊರಟಿದ್ದಾರೆ. ಇವರಿಗೆ ಮುಸಲ್ಮಾನರೇ ಬೇಕು ಅಂತ ಅಂದ್ಕೊಳ್ಳೋಣ ಬೇಕಾರೆ. ಶಿಶುನಾಳ ಶರೀಫರ್ ಇಲ್ವಾ, APJ ಅಬ್ದುಲ್ ಕಲಾಂ ಅವರಿಲ್ವಾ, ಅಂಥವರ ಜಯಂತಿ ಮಾಡ್ಲಿ. ಒಬ್ಬ ಮತಾಂಧ, ನರಹಂತಕ, ಕನ್ನಡದ ದ್ರೋಹಿ ಈತನ ಆಚರಣೆ ಮಾಡೋದನ್ನ ನಾವು ಸಹಿಸಲ್ಲ. ಇದನ್ನ ಕನ್ನಡಿಗರು ಸಹಿಸಲ್ಲ, ಕ್ಷಮಿಸೋದು ಇಲ್ಲ. ಸುವರ್ಣಸೌಧದಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಟಿಪ್ಪು ವಿಚಾರವನ್ನ ನಾವು ಪ್ರಸ್ತಾಪವೇ ಮಾಡಲ್ಲ. ಜನಸಾಮಾನ್ಯರ ಸಮಸ್ಯೆಯನ್ನಷ್ಟೇ ಚರ್ಚೆ ಮಾಡ್ತೀವಿ. ಇದೆಲ್ಲವನ್ನ ಡೈವರ್ಟ್ ಮಾಡಕ್ಕೆ ಕಾಂಗ್ರೆಸ್ ಈ ಟಿಪ್ಪು ಜಯಂತಿ ಇಟ್ಕೊಂಡು ಕುಳಿತಿದೆ. ಕುರ್ಚಿ ಫೈಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ದು ಒಂದು ನಾಟಕ, ನಮ್ದು ಹೋರಾಟ ಹಿಂಗಂತ MLC ಸಿಟಿ ರವಿ ಗ್ಯಾರಂಟಿ ನ್ಯೂಸ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳ್ರದಕ್ಕ. ಸರ್ ಈಗ ನಿಮ್ ಸಬ್ಜೆಕ್ಟ್ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಸರ್. ದಟ್ ಇಸ್ ಟಿಪ್ಪು ಜಯಂತಿ ವಿಷಯ. ಯಾಕೆಂದ್ರೆ ತಾವು ಉಗ್ರವಾಗಿ ಖಂಡಿಸಿದ್ರಿ ಮತ್ತು ಈ ಹಿಂದೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲೂ ಕೂಡ ಅದು ಕೈ ಹಾಕಿರ್ಲಿಲ್ಲ. ಈಗ ಮತ್ತೆ ಕಾಶಪ್ಪನವರು ಆ ವಿಚಾರವನ್ನ ಪ್ರಸ್ತಾಪ ಮಾಡಕ್ ರೆಡಿ ಆಗಿದ್ದಾರೆ. ಅವರಿಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳು ಚರ್ಚೆ ಆಗಬಾರ್ದು, ಅವರಿಗೆ ರೈತರ ಸಮಸ್ಯೆಗಳು ಚರ್ಚೆ ಆಗಬಾರ್ದು. ಹಿಂದೂಗಳಿಗೆ ಅನ್ಯಾಯ ಮಾಡದಂತ, ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯವನ್ನ ಮಸೀದಿಯಾಗಿ ಪರಿವರ್ತನೆ ಮಾಡದಂತ, ದೇವಟ್ಟಿ ಪರಂಬುನಲ್ಲಿ ಕೊಡವರ ನರಮೇಧ ನಡೆಸಿದಂತ, ಮಂಗಳೂರಿನಲ್ಲಿ ಕ್ರಿಶ್ಚಿಯನ್ರ ನರಮೇಧ ಮಾಡಿ ನೆತ್ತರ ಕೆರೆಯನ್ನ ನಿರ್ಮಾಣ ಮಾಡಿದಂತ, ಊರೂರಿನ ಹೆಸರನ್ನ ಮೈಸೂರಿನ ನಜರಾಬಾದ್ ಆಗಿ, ಮಂಗಳೂರಿನ ಜಮಾಲಾಬಾದ್ ಆಗಿ, ಚಿತ್ರದುರ್ಗ, ಬೆಂಗಳೂರು, ದೇವನಹಳ್ಳಿ ಹೀಗೆ ಊರೂರುಗಳ ಹೆಸರನ್ನ ಬದಲಾಯಿಸಿದಂತ ಮತಾಂಧ ಟಿಪ್ಪುವನ್ನ ಜಯಂತಿ ಮಾಡಬೇಕು ಅಂತ ಬಯಸ್ತಾರೆ. ಇವರಿಗೆ ಮುಸಲ್ಮಾನರೇ ಬೇಕು ಅಂತಂದ್ರೆ ಶಿಶುನಾಳ ಶರೀಫರ ಜಯಂತಿ ಮಾಡಲಿ, ಮುಸಲ್ಮಾನರೇ ಬೇಕು ಅಂದ್ರೆ APJ ಅಬ್ದುಲ್ ಕಲಾಂ ಜಯಂತಿ ಮಾಡಲಿ, ನಾವು ಸ್ವಾಗತಿಸ್ತೀವಿ. ಆದ್ರೆ ಮತಾಂಧ, ನರಹಂತಕ, ಕನ್ನಡ ದ್ರೋಹಿ, ಕನ್ನಡ ಆಡಳಿತ ಭಾಷೆ ಬದಲಿಗೆ ಪರ್ಷಿಯನ್ ಆಡಳಿತ ಭಾಷೆಯನ್ನ ಹೇರಿದಂತ ಕನ್ನಡ ದ್ರೋಹಿಯ ಆಚರಣೆಯನ್ನ ಮಾಡೋದು ಅದು ಕನ್ನಡಿಗರು ಸಹಿಸೋದಿಲ್ಲ ಮತ್ತು ಕ್ಷಮಿಸೋದು ಇಲ್ಲ. ಸದನದಲ್ಲಿ ಇದರ ವಿರುದ್ಧ ಯಾವ ರೀತಿ ಹೋರಾಟ ಮಾಡ್ತೀರಿ? ನಾವು ಸುವರ್ಣಸೌಧದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ ಚರ್ಚೆ ಆಗಬೇಕು ಅಂತ ಬಯಸ್ತೇವೆ. ನಾವು ಸುವರ್ಣಸೌಧದಲ್ಲಿ ರೈತರ ಸಮಸ್ಯೆ ಚರ್ಚೆ ಆಗಬೇಕು ಅಂತ ಬಯಸ್ತೇವೆ. ಕಾನೂನು ಸುವ್ಯವಸ್ಥೆ ವಿಚಾರಗಳು ಚರ್ಚೆ ಆಗಬೇಕು ಅಂತ ಬಯಸ್ತೇವೆ. ನಾವು ಸುವರ್ಣಸೌಧದಲ್ಲಿ ಬಯಸೋದು ಜನಸಾಮಾನ್ಯರ ಬದುಕಿನ ವಿಷಯಗಳು ಚರ್ಚೆ ಆಗಬೇಕು ಅಂತ ಹೇಳಿ. ಇವರ ನಾಟಿ ಕೋಳಿ ವಿಷಯನೂ ಅಲ್ಲ, ಸತ್ತ ಟಿಪ್ಪುವಿನ ವಿಷಯನೂ ಅಲ್ಲ. ಅಲ್ಲ ಸರ್, ಇವರು ಒಂಥರ ವಿಷಯಾಂತರ ಮಾಡ್ತಾ ಇದಾರಂತ. ಯಾಕೆಂದ್ರೆ ಉಗ್ರ ಭಾಷಣ ಮಾಡುವಂತಹವರನ್ನ ಒದ್ದು ಒಳಗಾಕುವಂತ ಕಾಯ್ದೆ ತರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಟಿಪ್ಪು ಜಯಂತಿಯ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ವಿಷಯಾಂತರದ ಪ್ರಯತ್ನವೋ ಹೇಗೆ ಸರ್? ಅವರಿಗೆ ಜನಸಾಮಾನ್ಯರ ಸಂಕಷ್ಟದ ಚರ್ಚೆ ಆಗಬಾರದು. ಆದ್ರೆ ಈಗ ಗುಂಡಿ ವಿಷಯ ಚರ್ಚೆ ಆಗಬಾರ್ದು, ಕಾನೂನು ಸುವ್ಯವಸ್ಥೆ ಚರ್ಚೆ ಆಗಬಾರ್ದು, ಗಾಂಜಾ, ಅಫೀಮಿನಂತ ಮಾದಕ ದ್ರವ್ಯಗಳ ವಿಷಯ ಚರ್ಚೆ ಆಗಬಾರ್ದು, ರೈತರ ವಿಷಯ ಚರ್ಚೆ ಆಗಬಾರ್ದು. ಚರ್ಚೆ ಆಗಬಾರ್ದು ಅಂತ ಅವ್ರು ಬಯಸ್ತಾರೆ. ನಾವು ಚರ್ಚೆ ಆಗಬೇಕು ಅಂತ ನಮ್ಮ ಹೋರಾಟ. ಉಗ್ರ ಭಾಷಣ ಕಾಯ್ದೆ ತಂದ್ರೆ ಸಿಟಿ ರವಿ ಅವರು ನಿರುದ್ಯೋಗಿ ಆಗ್ಬಿಡ್ತಾರೆ ಅಂತ ಕೆಲ ಕಾಂಗ್ರೆಸ್ ನಾಯಕರು ಕಮೆಂಟ್ ಮಾಡಿದ್ದಾರೆ ಸರ್. ತರ್ಲಿ, ಏನು ತರ್ತಾರೆ ತರ್ಲಿ. ನಾವು ಆ ಬಿಲ್ ಬಂದಾಗ ಆ ಬಿಲ್ಲಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತೀವಿ. ಆಯ್ತು. ಇವತ್ತು ರೈತರ ಹೋರಾಟದಲ್ಲಿ ಸರ್ ಬಹಳಷ್ಟು ಜನ ಪ್ಲೇಕಾರ್ಡ್ ಗಳನ್ನ ಹಿಡ್ಕೊಂಡಿದ್ದಾರೆ. ಎಲ್ಲಾ ಸಚಿವರು ಮಿಸ್ಸಿಂಗ್ 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 ಅಂತ. ಅಂದ್ರೆ ಇದು ರೈತ ವಿರೋಧಿ ಹೋರಾಟ ಅಥವಾ ರೈತ ವಿರೋಧಿ ನಿಲುವು ತಳೆದ್ರೆ ಯಾವ ಸರ್ಕಾರ ಉಳಿಯಲ್ಲ. ಆದ್ರೆ ಈ ಸರ್ಕಾರಕ್ಕೆ ಅದ್ರ ಪರಿಜ್ಞಾನ ಇಲ್ವಾ? ರೈತ ವಿರೋಧಿ ನಿಲುವನ್ನು ತಾಳದಂತ ಯಾವ ಸರ್ಕಾರವನ್ನು ಉಳಿಯ ಕೊಟ್ಟಿಲ್ಲ, ಈ ಸರ್ಕಾರನೂ ಉಳಿಯೋದಿಲ್ಲ. ಈಗಾಗಲೇ ಇಂಡಿಯಾ ಅಲಯನ್ಸ್ ನ ನೇತಾರರು ಹೇಳಿದಾರಲ್ಲ, ಇಂಡಿಯಾ ಅಲಯನ್ಸ್ ಈಸ್ ಇನ್ ಕೋಮಾ. ವಾಟ್ ನೆಕ್ಸ್ಟ್? ವಾಟ್ ನೆಕ್ಸ್ಟ್? ವಾಟ್ ನೆಕ್ಸ್ಟ್? ವಾಟ್ ನೆಕ್ಸ್ಟ್? ನಮ್ಮ ರೈತರು ಅವ್ರನ್ನ ಈ ಸರ್ಕಾರವನ್ನ ಸ್ಮಶಾನದ ಕಡೆಗೆ ತಗೊಂಡು ಹೋಗ್ತಾರೆ. ನಾಟಕ ಆಡ್ತಿರೋದು ಕಾಂಗ್ರೆಸ್ಸಿಗರು. ಕುರ್ಚಿ ಕಾಳಗ ಒಂದ್ ನಾಟಕ, ಅದು ಅವ್ರ ನಾಟಕ. ನಮ್ದು ಹೋರಾಟ, ಅವ್ರದ್ದು ನಾಟಕ, ನಮ್ದು ಹೋರಾಟ. ಥ್ಯಾಂಕ್ ಯು ವೆರಿ ಮಚ್. ರಾಧಾ ಹಿರೇಗೌಡರ್, ಗ್ಯಾರಂಟಿ ನ್ಯೂಸ್.